ಗುರುಭ್ಯೋ ನಮಃ. ಗಣಪತಿಯಾಯ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ 15ನೇ ತಾರೀಕಿಗೆ ಸೋಮವತಿ ಅಮಾವಾಸ್ಯೆ ನಂತರ ತುಲಾರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಫ್ಯಾಷನ್, ಸಿನಿಮಾ, ಕಡೆ ಹಾಗೆ ಮಾಧ್ಯಮ ರಂಗದಲ್ಲಿದ್ದರೆ ಈ ಅಮಾವಾಸ್ಯೆ ನಂತರ ನಿಮ್ಮ ಜನಪ್ರಿಯತೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ನೀವು ಏನಾದರೂ ಉದ್ಯೋಗ ಬದಲಾಯಿಸಿಕೊಳ್ಳಬೇಕಾದ್ರೆ ನಿಮಗೆ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಆಫರ್ ಬರುತ್ತದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿದ್ದರೆ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಸ ಇನ್ವೆಸ್ಟರ್ ಸಿಗ್ತಾರೆ. ಹಣಕಾಸಿನ ವಿಚಾರದಲ್ಲಿ ಆದಾಯದಲ್ಲಿ ಭಾರಿ ಪ್ರಮಾಣದಲ್ಲಿ ಆದಾಯಗಳು ಹರಿಯುತ್ತದೆ. ಹೊಸ ವಾಹನ, ಚಿನ್ನಾಭರಣ, ಸ್ವಲ್ಪ ಗ್ಯಾಜೆಟ್ಗಳನ್ನು ಖರೀದಿಸುವಂಥ ಅವಕಾಶ ಇದೆ. ಯಾರಿಗಾದ್ರೂ ಸಾಲ ಕೊಟ್ಟು ವಾಪಸ್ ಬರಬೇಕಂತಿದ್ರೆ ನಿಮ್ಮ ಪ್ರಯತ್ನದಿಂದ ನಿಮ್ಮ ಕೈ ಸೇರುತ್ತದೆ. ಆದಾಯ ಹೆಚ್ಚಾದರೂ ಕೂಡ ಮೋಜು ಮಸ್ತಿಗಾಗಿ ಹಣ ಖರ್ಚಾಗದಂತೆ ಸ್ವಲ್ಪ ನಿಯಂತ್ರಿಸಿಕೊಳ್ಳಿ. ಇನ್ನು ಒಂಟಿಯಾದಂಥ ತುಲಾರಾಶಿಯವರಿಗೆ ಹೊಸ ವ್ಯಕ್ತಿ ಎಂಟ್ರಿ ಆಗ್ತಾನೆ. ಪ್ರೀತಿಸುವವರು ಪೋಷಕರ ಒಪ್ಪಿಗೆಯಂತೆ ವಿವಾಹದ ಕಡೆಗೆ ಹೆಜ್ಜೆ ಇಡುತ್ತಾರೆ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸುತ್ತೀರಾ. ಮಾನಸಿಕವಾಗಿ ನೀವು ಅತ್ಯಂತ ಸಕ್ರಿಯವಾಗಿರುತ್ತೀರಾ. ಆದರೆ ಅತಿಯಾಗಿ ಹೊರಗಿನ ಮಸಾಲಾಯುಕ್ತ ಆಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಸೋಮವತಿ ಅಮಾವಾಸ್ಯೆ ನಂತರ ನಿಮ್ಮ ಅದೃಷ್ಟ ಬಲ ಹೆಚ್ಚಾಗಬೇಕೆಂದರೆ ಶುಕ್ರವಾರ ದಿನ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಿ. ನಿಮ್ಮದು ತುಲಾರಾಶಿ ಆಗಿದ್ದರೆ ಓಂ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.